ಹೆಗ್ಗನಹಳ್ಳಿಯಲ್ಲಿ 77ನೇ ಗಣರಾಜ್ಯೋತ್ಸವ ಆಚರಣೆ. ಪಿಣ್ಯ ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರದ ಆಟೋ ಟ್ಯಾಕ್ಸಿ ಚಾಲಕರ ಸಂಘದ ಅಧ್ಯಕ್ಷ ಮುನ್ನಾ ಹಾಗೂ ಟಿಪ್ಪು ಸುಲ್ತಾನ್ ಅಭಿಮಾನಿ ಬಳಗದ ಶೇಖ್ ಇಮ್ರಾನ್ ಗೌಸ್ ನೇತೃತ್ವದಲ್ಲಿ ದೇಶದ 74ನೇ ಗಣರಾಜ್ಯೋತ್ಸವದ ಧ್ವಜಾರೋಹಣ ನೆರವೇರಿಸಲಾಯಿತು. ಸ್ವಾಮಿ ವಿವೇಕಾನಂದ ಶಾಲೆಯ ಮಕ್ಕಳು ದೇಶದ ಸ್ವತಂತ್ರ ಹೋರಾಟಗಾರರ ವೇಷಭೂಷಣಗಳಲ್ಲಿ ಕಾಣಿಸಿಕೊಂಡು ದೇಶದ ತಿರಂಗ ಧ್ವಜ ಹಿಡಿದು ಮೆರವಣಿಗೆಯಲ್ಲಿ ಪಾಲ್ಗೊಂಡರು. ಶಾಲಾ ಮಕ್ಕಳಿಗೆ ಶೇಖ್ ಇಮ್ರಾನ್ ಗೌಸ್ ಅವರು ನೋಟ್ಬುಕ್, ಪೆನ್ ವಿತರಿಸಿ ಮಕ್ಕಳಿಗೆ ಸಿಹಿ ಹಂಚಿದರು. ನಂತರ ಹೆಗ್ಗನಹಳ್ಳಿಯಲ್ಲಿ ಬಸ್ ನಿಲ್ದಾಣದಲ್ಲಿರುವ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಭಾವಚಿತ್ರಕ್ಕೆ ಮಾಲಾರ್ಪಣೆ ಮಾಡಿದರು. ಮುನ್ನಾಬಾಯಿ ಧ್ವಜಾರೋಹಣ ನೆರವೇರಿಸಿ ಹೆಗ್ಗನಹಳ್ಳಿಯ ಮುಖ್ಯ ರಸ್ತೆ ಮುಖಾಂತರ ಆಂಧ್ರಹಳ್ಳಿ ರಸ್ತೆ ಫ್ರೆಂಡ್ಸ್ ಸರ್ಕಲ್ವರೆಗೂ ಮೆರವಣಿಗೆ ಸಾಗಿ ಅಲ್ಲಿಯೂ ಕೂಡ ಧ್ವಜಾರೋಹಣ ನೆರವೇರಿಸಿ ಸಾರ್ವಜನಿಕರಿಗೆ ಅನ್ನದಾನ ಸಂತರ್ಪಣೆಗೆ ಚಾಲನೆ ನೀಡಲಾಯಿತು. ಈ ಕಾರ್ಯಕ್ರಮದಲ್ಲಿ ಜನಪ್ರಿಯ ಸಮಾಜ ಸೇವಕ, ಚಿಂತಕರು, ವಾಗ್ಮಿಗಳು, ಬುದ್ಧಿಜೀವಿಗಳು, ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಪ್ರಶಸ್ತಿ ಪುರಸ್ಕೃತರಾದ ಡಾಕ್ಟರ್ ಸಂಗನಬಸಪ್ಪ ಬಿರಾದಾರ್ ಅಂಬೇಡ್ಕರ್ ಅವರ ಆದರ್ಶಗಳನ್ನು ನಡೆದು ಬಂದ ದಾರಿಗಳ ಬಗ್ಗೆ ಮಾಹಿತಿ ನೀಡಿದರು. ಕಾಂಗ್ರೆಸ್ ಕಾರ್ಮಿಕ ಘಟಕ ರಾಜ್ಯ ಜಂಟಿ ಕಾರ್ಯದರ್ಶಿ ನಿಸಾರ್ ಖಾನ್ ಶೇಖ್ ಇಮ್ರಾನ್ ಗೌಸ್ ಅಂಬೇಡ್ಕರ್ ಅವರ ಕುರಿತು ಗುಣಗಾನ ಮಾಡಿ ಮಾತನಾಡಿದರು. ಪಂಗಡಗಳಿಗೆ ಸ್ವತಂತ್ರ ಸಿಕ್ಕಿದ ದಿನ ಅಂತಾನೆ ಹೇಳ್ಬೋದು. ಯಾಕೆ ಅಂತ ಹೇಳಿದ್ರೆ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರು ಸಂವಿಧಾನವನ್ನು ರಚನೆ ಮಾಡಿ ತಂದ ಮೇಲೆ ಇವತ್ತು ಅದನ್ನು ಯಶಸ್ವಿಗೊಳಿಸಿದ ದಿನ. ಇವತ್ತು ಆ ಸಂವಿಧಾನ ಇರೋದ್ರಿಂದ ಇವತ್ತು ಸಮಾನತೆ ಕಾಣ್ತಾ ಇದ್ದೀವಿ. ಚಪ್ಪಲಿ ಹೊಲಿಯುವ ಮಗನ ಇವತ್ತು IPS ಆಗ್ಬೋದು ಅನ್ನೋದನ್ನ ತೋರಿಸ್ಕೊಟ್ಟಿದ್ದು ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರು. ಇಲ್ಲ ಅಂದ್ರೆ ಇವತ್ತು ನಾವು ಕುಡಿಯುವ ನೀರಿಗೂ ಸಹ ನಾವು ಏನ್ ಹೇಳ್ಬೇಕು ಅಂತ ಹೇಳಿದ್ರೆ ಕುಡಿಯುವ ನೀರಲ್ಲೂ ಸಹ ನಮ್ಮನ್ನ ಜಾತಿ ಕಾಣೋರು. ಮಾನವ ಧರ್ಮಕ್ಕೆ ಯಾವುದೇ ಜಾತಿ ಇಲ್ಲ ಅನ್ನೋದನ್ನ ತೋರಿಸ್ಕೊಟ್ಟಿದ್ದು ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಸಾಹೇಬರವರು ಅಂತ ನಾನು ನಿಮ್ಮಲ್ಲೆಲ್ಲ ಹೇಳಿದ್ದೀನಿ. ಇವತ್ತು ಏನು ಇದು ಗಣರಾಜ್ಯೋತ್ಸವ ದಿನ ಇದೆ. ಇವತ್ತು ನಾವೆಲ್ಲ ನಿಂತ್ಕೊಂಡು ಏನು ಈ ಗಣರಾಜ್ಯೋತ್ಸವನ ಯಶಸ್ವಿಯಾಗಿ ಮಾಡಿದ್ದೀವಿ. ಇದಕ್ಕೆಲ್ಲ ಈ ಫ್ರೆಂಡ್ಸ್ ಕಾಲೋನಿಯಲ್ಲಿ ಅಧ್ಯಕ್ಷರಾದ ಶಫೀವೀರ್ ಅವರು, ನಮ್ಮ ಮುನ್ನಾರವರು ಹಾಗೂ ಈ ಸೇನೆಯ ಏನು ನಮ್ಮ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅಭಿಮಾನಿಗಳ ವೇದಿಕೆ ಇದೆ, ಇದರ ಸೇನಾಧಿಪತಿಗಳು ಹಾಗೂ ಸೈನಿಕರು, ಅಧ್ಯಕ್ಷರು ಎಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತಾ ನಾನು ಇವತ್ತು ನನ್ನ ಎರಡು ಮಾತನ್ನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ ಭಾರತ ಮಾತೆ, ಜೈ ಹಿಂದ್. ಪಾಪ ಅಂಬೇಡ್ಕರ್ ಸಾಹೇಬರು ಎಷ್ಟೊಂದು ಕಷ್ಟ ಬಿಟ್ಟಿದ್ದಾರೆ ನಮ್ಮ ಭಾರತಗೋಸ್ಕರ. ಏನೇನು ಕಷ್ಟ ತೆಗೆದಿದ್ದಾರೆ, ಏನೇನು ಅವರು ಒಂದು ಆಫೀಸ್ನಲ್ಲಿ ನೀರು ಕೊಡಬೇಕಂದ್ರೆ ಅವ್ರಿಗೆ ದೂರ ಇಕ್ಕರು. ಆ ಥರ ಆಸನದಲ್ಲಿ ಅವ್ರ ಕಷ್ಟ ಬಿದ್ದು ಇವತ್ತು ಅದನ್ನು ತಗೊಂಡು ಬಂದು ಇಕ್ಕಿದ್ಮೇಲೆ ಇವತ್ತು ಭಾರತದಲ್ಲಿ ಒಂದು ಕೈನಲ್ಲಿ ಪುರಾಣ ಅಂತೀವಿ ನಾವು, ಒಂದು ಕೈನಲ್ಲಿ ಸಂವಿಧಾನ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ಅದ್ರ ತಕ್ಕನಾಗಿ ಇನ್ನೊಂದೇನೆಂದರೆ ಮುಸ್ಲಿಮ್ಸು, ಸಿಖ್, ಸಾಯಿ ಅನ್ನೋದು ಎಲ್ಲ ಬಿಟ್ಟು ಆ ಧರ್ಮ ಅವ್ರು ತೋರಿಸ್ಬಿಟ್ಟಿದ್ದಾರೆ. ಇವತ್ತೂ ಇದೇ ಐತೆ, ಮುಂದಿನ ಧರ್ಮವನ್ನು ಅದೇ ಇರುತ್ತೆ. ಔಟ್ ಆಫ್ ಕಂಟ್ರಿನಲ್ಲಿ 10 ವರ್ಷಕ್ಕೆ ಒಂದ್ಸತಿ ಸಂವಿಧಾನ ಚೇಂಜ್ ಆಗುತ್ತೆ. ಔಟ್ ಆಫ್ ಕಂಟ್ರಿ ಇವತ್ತು ನಮ್ಮ ಭಾರತ ದೇಶದಲ್ಲಿ 77ನೇ ಗಣರಾಜ್ಯೋತ್ಸವ ಅಂದರೆ ಇವತ್ತವರೆಗೂ ಚೇಂಜೇ ಆಗಿಲ್ಲ. ಅಂದರೆ ನಾವೊಂದು ಪುಣ್ಯ ಮಾಡಿದ್ದೀವಿ ಭಾರತ ದೇಶದಲ್ಲಿ, ಇವತ್ತೂ ಆ ಸಂವಿಧಾನ ಬಳಸ್ಕೊಂಡು. ಅದಕ್ಕೆ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಆಮೇಲೆ ನಮ್ಮ ಉಮೇಶ್ ಅವರು, ಇಮ್ರಾನ್ ಅವರು, ಮುನ್ನಾಬಾಯಿ ಇವರೆಲ್ಲ ಕಮಿಟಿ ಮಾಡಿದ್ದಾರೆ. ಇದೊಂದು ಒಳ್ಳೆ ಕೆಲಸ, ಒಳ್ಳೆ ಸಂವಿಧಾನ ಪಟ್ಟಿದ್ದಾರೆ. ಎಲ್ಲರಿಗೂ ನಾನು ತುಂಬ ಧನ್ಯವಾದಗಳು ಅಂತ ನನ್ನ ಮಾತನ್ನು ಮುಗಿಸ್ತೇನೆ. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡ ಬಾನಾ ರವಿ, ಡಾಕ್ಟರ್ ಬಿ.ಎಂ. ಬಳ್ಳಾರಿ, ಹೆಗ್ಗನಹಳ್ಳಿ ಬ್ಲಾಕ್ ಅಧ್ಯಕ್ಷ ರಂಗಸ್ವಾಮಿ, ಪ್ರಧಾನ ಕಾರ್ಯದರ್ಶಿ ಬಸವರಾಜ್, ತಾಸಿನ್, ಸೈಯದ್, ಇಮ್ರಾನ್, ಬಶೀರ್, ಮೊಹಮ್ಮದ್ ಶಫಿ, ಜಬೀಉಲ್ಲಾ, ರೆಹಮತ್, ಜಹೀರ್, ರಾಜೇಶ್, ಕೃಷ್ಣಪ್ಪ, ಅಂಬೇಡ್ಕರ್ ಅಭಿಮಾನಿ ಬಳಗ ಹಾಗೂ ಟ್ಯಾಕ್ಸಿ ಚಾಲಕರ ID ಕಾರ್ಡ್ ವಿತರಿಸಿದರು. ಬ್ಯೂರೋ ರಿಪೋರ್ಟ್ ಅಯ್ಯಣ್ಣ ಮಾಸ್ಟರ್, ಭಾರತ ವೈಭವ ನ್ಯೂಸ್, ಬೆಂಗಳೂರು. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.